ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ಇದು ಪ್ರೀವಿಯಸ್ ವ್ಲಾಗ್ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಅಂದರೆ ನೀವು ಯಾರಾದರೂ ಪ್ರೀವಿಯಸ್ ವ್ಲಾಗ್ನ ನೋಡಿಲ್ಲ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಒಂದು ಸಲ ಹೋಗಿ ಚೆಕ್ ಮಾಡಿ ನೀವು ವಿಡಿಯೋ ನೋಡ್ಬೋದು. ಆ್ಯಂಡ್ ಆ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರು ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ದ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವಿಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮಧುರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹೆಣ್ದೇವರು, ಓಕೆನಾ? ಅಂದರೆ ನಮ್ಮ ಅಪ್ಪನ ಮನೆ ಹೆಣ್ದೇವರು. ಸೊ ಇಲ್ಲಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ರು ನಮ್ಮಪ್ಪ. ಫೈನಲಿ ಇವತ್ತು ಕಾಲ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಫುಲ್ಲು ಜೊತೇಲಿ ಟೆಂಪಲ್ಗೆ ಓಡಾಡೋದು ಅಂದ್ರೇ ನಮ್ಮಪ್ಪನಿಗೆ ತುಂಬಾ ಇಷ್ಟ. ಒಬ್ಬೊಬ್ಬರೇ ಹೋಗೋದು ಅಷ್ಟೊಂದು ಇಷ್ಟಪಡಲ್ಲ ಅವರು. ಸೊ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಫುಲ್ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೇ ಅದೊಂದು ಪಾಲಿಸಿ. ಹಾಗಾಗಿ ಎಲ್ಲರೂ ಬಿಡುವು ಮಾಡಿಕೊಂಡು ದೇವಸ್ಥಾನಕ್ಕೆ ಇವತ್ತು ಓಡಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹೊರಗಡೆ ಎಷ್ಟಾದ್ರೂ ವೀಡಿಯೋ ಮಾಡ್ಕೋಬೋದು, ಬಟ್ ಒಳಗಡೆ ಅಷ್ಟಾಗಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಸೊ ಆದರೂ ನಾನು ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ. ಸೊ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ದೇವಸ್ಥಾನ ಅಂದಮೇಲೆ ಅದರದ್ದೇ ಆದ ರೂಲ್ಸ್ ಎಲ್ಲ ಇರುತ್ತೆ. ಸೊ ನಾವು ಕೂಡ ಅದನ್ನು ಪಾಲಿಸ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಮಧುರಮ್ಮ ನಿಮಗೆ ಕಾಣಿಸ್ತಾ ಇದ್ದರೆ ಕೈ ಮುಕ್ಕೊಳ್ಳಿ, ಓಕೆನಾ? ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಮೈಂಡ್ ಎಷ್ಟು ಫ್ರೀ ಅನಿಸುತ್ತಲ್ವ, ತುಂಬ ಪ್ರಶಾಂತವಾಗಿರುತ್ತೆ. ಯಾವುದ್ರ ಬಗ್ಗೆನೂ ಯೋಚನೆ ಆಗೋದಿಲ್ಲ ಆ ಟೈಮಲ್ಲಿ. ₹100 ಎಲ್ಲ ಯಾವ್ದು ಲೆಕ್ಕ ನಿಂಗೆ ಲಿಶಾನ್? ಲಕ್ಷ್ಮೀ ಸುಬೋದ್ರ ಎಲ್ಲ ಅದು ನಿಜಾನ ಬಿಡಿ. ನೆಕ್ಸ್ಟು ನಾವು ಕೆಂಗಲ್ಗೆ ಹೋಗಬೇಕಾಗಿತ್ತು. ತುಂಬ ಲೇಟ್ ಆಗಿತ್ತು ಅಂತ ಹೇಳಿ ಅಲ್ಲಿಂದ ನಾವು ಹೊರಟು ಜಸ್ಟ್ ಬೇಕಗೆ ಬಂದಿದ್ದೀವಿ. ಇದು ಅಪ್ಪ ಅಮ್ಮನಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್. ಸೊ ಇವಾಗ ಜಸ್ಟ್ ಬೇಕಿಗೆ ಕರ್ಕೊಂಡು ಬಂದಿದ್ದೀವಿ. ಅವ್ರಿಗೆ ಹೇಳಿರಲಿಲ್ಲ ಅಪ್ಪ ಅಮ್ಮನಿಗೆ, ಅವರು ನೋಡ್ತಾ ಇದ್ದಾರೆ. ಏಯ್ ಮಮ್ಮಿಗೆ ಈ ಥರದ್ದು ಇಷ್ಟ. 550 ಅಂತೆಲ್ಲ ತೊಗೊಳೋಣ. ಇದು ಎಷ್ಟಂತೆ? ಎಲ್ಲ ಅದು ಇದು ಎರಡು ಒಂದೇ. ಎಸ್, ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರ್ತದೆ. ಇದನ್ನು ತಗೊಳ್ಳೋಣ, ಇದು ತಗೊಳ್ಳೋಣ. ಇದು ಎಲ್ಲ ಇಷ್ಟಪಡ್ತೀವಲ್ಲ, ಇದನ್ನು ಬರ್ಸಿಸೋಲಿ ಆ್ಯನಿವರ್ಸರಿ. ಲೈಟ್ಸ್ ಆನ್ ಮಾಡಿ ಸ್ವಲ್ಪ. ಆ್ಯನಿವರ್ಸರಿ ಅಪ್ಪ ಅಮ್ಮ 31st ಈಗ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೇಡ ಇರ್ಲಿ ಬಿಡಿ. ಅದಿಲ್ಲ ಲಿಶಾನ್
ಲಿಶು ಅಂತೂ ತುಂಬಾ ಸುಸ್ತಾಗ್ಬಿಟ್ಟಿದ್ದ. ಇದು ಫಸ್ಟು ಅವ್ನಿಗೆ ಇಷ್ಟು ಏನು ಹೇಳ್ತಾರೆ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ಅವನಿಗೆ. ಸೊ ಅವ್ನು ಫುಲ್ ಸುಸ್ತಾಗ್ಬಿಟ್ಟಿದ್ದ. ಸೊ ಇದು ನಮ್ಮಮ್ಮನಿಗೆ ತುಂಬಾ ಇಷ್ಟ ಈ ಒಂದು ಫ್ಲೇವರ್ ಕೇಕ್, ನನಗೂ ಅಷ್ಟೇ ತುಂಬಾ ಇಷ್ಟ. ಸೊ ಈ ಕೇಕ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಬಿಕಾಸ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮಂದು ಮದುವೆ ಆಗಿ 30 ವರ್ಷ ಕಂಪ್ಲೀಟ್ ಆಗಿ 31ನೇ ವರ್ಷಕ್ಕೆ ಬಿದ್ದಿದೆ. ಸೊ ತುಂಬಾ ಖುಷಿ ಇದೆ ನಮಗೆಲ್ಲ. ಎಷ್ಟು ವರ್ಷ ಆಯ್ತಪ್ಪ? 31. 30 ವರ್ಷ ಪೂರ್ಣಗೊಳಿಸಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ನೋಡಮ್ಮ ಇಲ್ಲಿ. ನಮ್ಮ ಅಪ್ಪ ಅಮ್ಮನಿಗೆ ಎಲ್ಲರೂ ವಿಶ್ ಮಾಡಿ ಓಕೆನಾ. ನಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ, ಅವ್ರು ತುಂಬ ಸಾಫ್ಟ್ ಓಕೆನಾ. ಅವರು ಹಳ್ಳಿ ಕಡೆ ಆಗಿರೋದ್ರಿಂದ ಅವ್ರ ಮೆಂಟಾಲಿಟಿ ನಿಮಗೆ ಗೊತ್ತಿರುತ್ತಲ್ವ. ಸೊ ಅವ್ರಿಗೆ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ನಮ್ಮ ಅಪ್ಪ ಏನು ಶರ್ಟ್ ಹಾಕ್ಕೊಂಡಿದ್ದಾರೆ ಅದನ್ನು ನಾನೇ ಗಿಫ್ಟ್ ಮಾಡಿದ್ದು ಅವ್ರದ್ದು ಆ್ಯನಿವರ್ಸರಿಗೆ ಅಂತ. ಆ್ಯಂಡ್ ಅಮ್ಮನಿಗೂ ಕೂಡ ನಾನು ಸ್ಯಾರಿ ಕೊಟ್ಟಿದ್ದೆ, ಬಟ್ ಆದರೆ ಅವರು ನಾನು ಏನು ಗಿಫ್ಟ್ ಮಾಡಿದ್ದೀನಿ ಆ ಸೀರೆನ ಅವರು ಹಾಕ್ಕೊಂಡಿರಲಿಲ್ಲ, ಅಪ್ಪ ಶರ್ಟ್ ಹಾಕ್ಕೊಂಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಸೊ ಅವ್ರ ಹತ್ರ ಈ ಒಂದು ಕಲರ್ ಇರಲಿಲ್ಲ ಅಂತ ಹೇಳಿ ನಾನು ಈ ಒಂದು ಕಲರ್ ಶರ್ಟ್ನ ಅವ್ರಿಗೆ ಗಿಫ್ಟಾಗಿ ಕೊಟ್ಟೆ. ಬಟ್ ಅವ್ರಿಗೆ ನಾನು ಸೆಲೆಕ್ಟ್ ಮಾಡಿದ್ದು ಫಸ್ಟು ವೈಟ್ ಮತ್ತು ಇನ್ನೊಂದು ಮರೂನ್ ಕಲರ್ದೊಂದು ಸೆಲೆಕ್ಟ್ ಮಾಡಿದ್ದೆ. ಬಟ್ ಅಮ್ಮ ಹೇಳಿದ್ರು ಈ ಕಲರ್ ಶರ್ಟ್ ಅಪ್ಪನ ಹತ್ರ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಈ ಒಂದು ಕಲರ್ ಶರ್ಟ್ನ ಅವ್ರಿಗೆ ಗಿಫ್ಟ್ ಮಾಡಿದ್ದು. ಸೊ ಎಲ್ಲರೂ ವಿಶ್ ಮಾಡಿಬಿಡಿ ಅಪ್ಪ ಅಮ್ಮನಿಗೆ. ಇದೇ ರೀತಿ 100 ವರ್ಷಗಳ ಕಾಲ ಅಪ್ಪ ಅಮ್ಮ ದಂಪತಿಗಳಾಗಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಆ ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ.
ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾ ಇಲ್ಲ ಮಹಿ, ಎದ್ದೇಳು ಅಂತ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಫೋಟೋಗೆ ಒಂದೆರಡು ಪೋಸ್ ಕೊಟ್ಬಿಟ್ಟು ಕೇಕೆಲ್ಲ ಅಲ್ಲೇ ತಿಂದು ಖಾಲಿ ಮಾಡಿ, ಅದಾದಮೇಲೆ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಚೆನ್ನಾಗಿ ತಿಂದ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಒಂದೆರಡು ಕಪಲ್ಸ್ ಫೋಟೋಸ್ ಎಲ್ಲ ತೊಗೊಂಡು, ಇದು ಮಹಿ ಮತ್ತು ಅವ್ರ ಮಗಂದು ಒಂದು ರೀಲ್ ಮಾಡಿಕೊಡು ಅಂತ ಕೇಳಿದ್ರು. ಸೊ ಸಿಂಪಲಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಅಲ್ಲಿಂದ ಲಿಶುಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಈ ಬಟರ್ಫ್ಲೈದು ಏನು ರೆಕ್ಕೆಗಳಿದೆ ಅಲ್ಲಿ ಒಂದೆರಡು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಹಿಂಗೆ ಫೋಟೋ ತಗೊಳ್ತಾ ಇದ್ವಿ. ಸೊ ಅವನಿಗೆ ನಾವೇನೋ ಮಾಡ್ತಾ ಇದ್ದೀವಿ ಅಂತ ಗಾಬರಿ ಆಗ್ತಾ ಇದ್ದ. ಅದಾದಮೇಲೆ ಅವನಿಗೆ ಗೊತ್ತಾಗ್ಬಿಡ್ತು ಫೋಟೋ ತಗೋತಾ ಇದ್ದೀವಿ ಅಂತ. ಅವನಿಗೆ ಫೋನ್ ಇಟ್ಕೊಂಡ ತಕ್ಷಣ ಗೊತ್ತಾಗ್ಬಿಡುತ್ತೆ ಫೋಟೋ ತಗೋತಿದ್ದಾರೆ ನಂದು ಅಂತ. ಸೊ ಅಲ್ಲಿಂದ ಒಂದು ಫೋಟೋ ತೊಗೊಂಡಾದ್ಮೇಲೆ ಸೊ ಅದೇ ಬ್ಯಾಕ್ಗ್ರೌಂಡಲ್ಲಿ ಎಲ್ಲರೂ ನಿಂತ್ಕೊಂಡು ಕಪಲ್ಸ್ ಎಲ್ಲ ನಿಂತ್ಕೊಂಡು ಫೋಟೋ ತೊಗೊಂಡ್ವಿ. ಸೊ ಅಲ್ಲಿಂದ ಮನೆಗೆ ಹೊರಡೋಷ್ಟರಲ್ಲಿ ಲೇಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ನಾನಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಸೊ ಮನೆಗೆ ಹೋದ ತಕ್ಷಣ ಅವನಿಗೆ ಫೀಡ್ ಮಾಡಿ ಪಾಪನೂ ಕೂಡ ಮಲ್ಕೊಂಡ, ಅಮ್ಮ ಅಪ್ಪ ಎಲ್ಲರೂ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಸೊ ನಾನು ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸೊ ಸುಸ್ತಾಗ್ಬಿಟ್ಟಿತ್ತು ನನಗೂ ಕೂಡ. ಸೊ ಅದಾದಮೇಲೆ ನಾನು ರೆಸ್ಟ್ ಮಾಡಿದೆ ಮಲ್ಕೊಂಡು. 1-2 ಅವರ್ ಆದಮೇಲೆ ಮತ್ತೆ ಎದ್ದು ಎಲ್ಲರೂ ಡಿನ್ನರ್ಗೆ ಎಲ್ಲರೂ ಕಪಲ್ಸು ಹೋಗಿ ಊಟ ಮಾಡಿಕೊಂಡು, ನೋಡ್ತಿರ್ಬೋದು ಅಮ್ಮ ಲಿಶು ಎಲ್ಲ ಮಲ್ಕೊಂಡಿದ್ದಾರೆ. ಸೊ ಇಲ್ಲಿ ಸಂಜೆ 6 ಗಂಟೆ 6:15 ಏನೋ ಆಗಿತ್ತು ಅಂದ್ಕೊಳ್ತೀನಿ ನಾನು ನಿದ್ದೆ ಮಾಡಬೇಕಾದ್ರೆ. ಮತ್ತೆ ಎದ್ದು ಒಂದು 7:15ಗೇನೋ ನಾನು ಎದ್ದಾದಮೇಲೆ ಮತ್ತೆ ಸ್ವಲ್ಪ ಮಾಮೂಲಿ ಫ್ರೆಶ್ ಅಪ್ ಆಗಿಬಿಟ್ಟು, ಸೊ ಎಲ್ಲ ಕಪಲ್ಸ್ ಅಂದರೆ ನಾನು ಮಹಿ ಸಪ್ರೇಟು, ಅಪ್ಪ ಅಮ್ಮ ಸಪ್ರೇಟು, ಅಕ್ಕ ಬಾವ ಸಪ್ರೇಟು, ಸೊ ಎಲ್ಲ ಸಪ್ರೇಟು ಊಟಕ್ಕೆ ಅಂತ ಎಲ್ಲ ಡಿನ್ನರ್ಗೆ ಹೋದರು. ಅಂದರೆ ಒಂದೇ ಜಾಗಕ್ಕೆ ಹೋಗಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆ ಹೋದರು. ಯಾಕೆ ಈ ರೀತಿ ಮಾಡಿದ್ವಿ ಅಂತ ಹೇಳಿದ್ರೆ, ಅಂದರೆ ಕಪಲ್ಸ್ಗೆ ಅವ್ರಿಗೆ ಆದಂಥ ಒಂದು ಪ್ರೈವಸಿ ಸಿಗಲಿ ಅಂತ ಹೇಳಿ. ಅಪ್ಪ ಅಮ್ಮ ಅಂತೂ ಹೊರಗಡೆ ಹೋಗೋಕ್ಕೆ ಅವರು ಇಲ್ಲ ಜೊತೆಲಿ ಹೋಗೋಣ ಅಂತ ಹೇಳ್ತಾಯಿದ್ರು. ನಾವು ಅವ್ರು ಹೊರಗಡೆ ಎಲ್ಲೂ ಓಡಾಡಲ್ಲ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು, ಸೊ ಎಲ್ಲ ಕಪಲ್ಸ್ ಸಪ್ರೇಟಾಗಿ ಹೋಗಿ ಊಟ ಮಾಡ್ಕೊಬೇಡೋಣ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ಇದು ಇವತ್ತಿನ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಸಪ್ರೇಟ್ ಹೋಗಿ ಬೇರೆ ಕಡೆನೇ ಬೇರೆ ಹೋಟೆಲ್ಗೆ ಹೋಗಿ ನಾವು ಊಟ ಮಾಡಿದ್ದು. ನಾವಿಲ್ಲಿ ಉಡುಪಿ ಹೋಟೆಲಿಗೆ ಬಂದು ಡಿನ್ನರ್ನ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ಬಿಸಿ ತಿಂತಾಯಿದ್ರೆ ಚಳಿಗೆ ಆಹಾ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟು ನಾನಿಲ್ಲಿ ಫೈನಲಾಗಿ ಪೊಮೊಗ್ರೆನೇಟ್ ಜ್ಯೂಸ್ನ ಆರ್ಡರ್ ಮಾಡಿಕೊಂಡೆ. ಮಹಿ ಮಸ್ಮಲನ್ ಜ್ಯೂಸ್ನ ತಗೊಂಡ್ರು. ಸೊ ಇಷ್ಟು ಇವತ್ತಿನ ಡಿನ್ನರ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.